ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು. ತಂದೆಯ ಸ್ಮೃತಿಯೇ ಅವಿನಾಶಿ ರಿಫ್ರೆಶ್. ಬುದ್ಧಿವಂತನ ಗುರುತು. ಖುಷಿಯೇ ಬುದ್ಧಿವಂತನ ಮೊದಲ ಲಕ್ಷಣ. ಖುಷಿ ಇಲ್ಲ ಎಂದರೆ ಬುದ್ಧಿ ಮಂದವಾಗುತ್ತದೆ ಎಂಬ ಸೂಚನೆ. ನಿಜವಾದ ಬುದ್ಧಿವಂತನು ಸ್ವಯಂ ಪಾರಸ್ ಆಗಿ ಅನ್ಯರನ್ನು ಪಾರಸ್ ಮಾಡುತ್ತಾನೆ. ರಿಫ್ರೆಶ್ ಆಗುವ ನಿಜವಾದ ಸ್ಥಳ ದೇಹದಿಂದಲ್ಲ, ತಂದೆಯ ಸ್ಮೃತಿಯಿಂದ. ರಿಫ್ರೆಶ್ ಪ್ರವಾಸ, ದಣಿವು, ಪರಮಾತ್ಮ ಸ್ಮೃತಿ, ಶಾಂತಿ ಮತ್ತು ಶಕ್ತಿ ಹಾಗೂ ಸುಖ. ಇದು ಅವಿನಾಶಿ ರಿಫ್ರೆಶ್. ತಂದೆ ಮತ್ತು ಆಸ್ತಿ, ಸಂಪೂರ್ಣ ವಿಶ್ರಾಂತಿ. ತಂದೆಯನ್ನು ನೆನಪು ಮಾಡಿದಾಗ ಮನಸ್ಸಿಗೆ ಶಾಂತಿ, ಬುದ್ಧಿಗೆ ಸ್ಪಷ್ಟತೆ, ಜೀವನಕ್ಕೆ ದಿಕ್ಕು. ಆಸ್ತಿಯನ್ನು ನೆನಪು ಮಾಡಿದಾಗ ಭವಿಷ್ಯದ ಭರವಸೆ, ದುಃಖದ ಅಂತ್ಯ. ಕಲಿಯುಗ ಸ್ವರ್ಗ, ಕಲಿಯುಗ ಪತಿತ ಅಶಾಂತ ದುಃಖಧಾಮ. ಸ್ವರ್ಗ ಪಾವನ ಶಾಂತ ಸುಖಧಾಮ. ಈ ವ್ಯತ್ಯಾಸವನ್ನು ಅರಿತವನೇ ಬುದ್ಧಿವಂತ ಮಗು. ಸೇವೆ ಇಲ್ಲದೆ ಬುದ್ಧಿ ಪಾರಸ್ವಾಗದು. ನನಗೆ ಗೊತ್ತಿದೆ ಅಷ್ಟೇ ಸಾಕಾಗದು, ಅನ್ಯರಿಗೂ ತಿಳಿಸಬೇಕು. ಸೇವೆ ಇಲ್ಲದೆ ಜ್ಞಾನ ನಿಶ್ಚಲವಾಗುತ್ತದೆ. ಸೇವೆಯೊಂದಿಗೆ ಜ್ಞಾನ ಪ್ರಕಾಶಿಸುತ್ತದೆ. ಆತ್ಮಾಭಿಮಾನ ಜ್ಞಾನದ ಬಾಗಿಲು. ದೇಹಾಭಿಮಾನ ಭಾರ, ಆತ್ಮಾಭಿಮಾನ ಹಗುರತೆ. ನಾನು ಆತ್ಮ ಎಂದು ನೆನಪು ಮಾಡಿದ ಕ್ಷಣವೇ ಮಾಯೆ ದೂರ ಓಡುತ್ತದೆ. ಡ್ರಾಮಾ ಜ್ಞಾನ ಅಚಲ ಸ್ಥಿತಿ. ಏನು ನಡೆಯುತ್ತಿದೆಯೋ ನಿಗದಿತ, ಯಾರ ಪಾತ್ರವೋ ಪರಿಪೂರ್ಣ. ಇದನ್ನು ಅರಿತವನು ಗಾಬರಿಯಾಗುವುದಿಲ್ಲ, ಬೇಸರಗೊಳ್ಳುವುದಿಲ್ಲ. ನಿಜವಾದ ವಿಶ್ರಾಂತಿ ಯಾವುದು? ನಿದ್ರೆ ದೇಹದ ವಿಶ್ರಾಂತಿ, ಸ್ಮೃತಿ ಆತ್ಮದ ವಿಶ್ರಾಂತಿ. ಸಂಗಮಯುಗದ ಅಭ್ಯಾಸವೇ ಸತ್ಯುಗದ ಸಹಜ ಜೀವನ. 3 ನಿಮಿಷಗಳ ರಿಫ್ರೆಶ್ ಯೋಗ. ಕ್ಷಣ ಮಾತ್ರ ನಿಶ್ಶಬ್ದ. ನಾನು ಆತ್ಮ, ಶಾಂತಿಯ ಸ್ವರೂಪ. ನನ್ನ ತಂದೆ ಶಾಂತಿಯ ಸಾಗರ. ಅವರಿಂದ ಶಕ್ತಿ ನನ್ನೊಳಗೆ ಹರಿಯುತ್ತಿದೆ. ಮನಸ್ಸು ಹಗುರ, ಬುದ್ಧಿ ತಾಜಾ. ಇದೇ ಅವಿನಾಶಿ ರಿಫ್ರೆಶ್. ಇಂದಿನ ಮಹಾವಾಕ್ಯ. ತಂದೆಯ ಸ್ಮೃತಿಯಲ್ಲಿರುವ ಮಗು ಯಾವ ಪರಿಸ್ಥಿತಿಯಲ್ಲೂ ದಣಿಯುವುದಿಲ್ಲ. ಓಂ ಶಾಂತಿ. ಈ ಮುರಳಿ ಇಷ್ಟವಾದಲ್ಲಿ ಹೆಚ್ಚಿನ ಮುರಳಿಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು